ಶಾಂತಿ. ಎಲ್ಲ ಟೀಚರ್ ಅಕ್ಕಂದರು ಫ್ಲಾಗ್ ಹತ್ರ ಬರಲಿ. ಎಲ್ಲ ಬಿಕೆ ಇಲ್ಲಿಂದಾನೆ ತಮ್ಮ ತಮ್ಮ ಸ್ಥಳದಿಂದಲೇ ಈ ದೃಶ್ಯವನ್ನ ನೋಡಿ ಶಿವಬಾಬರವರ ನೆನಪನ್ನ ಮಾಡಿ. ತ್ರಿಮೂರ್ತಿ ಶಿವ ತಂದೆಗೆ, ಪ್ರಜಾಪಿತ ಬ್ರಹ್ಮರವರಿಗೆ, ಜಗದಂಬ ಸರಸ್ವತಿಗೆ, ಶಿವಶಕ್ತಿ ಪಾಂಡವ ಸೇನೆಗೆ, ದಿವ್ಯ ದರ್ಶನ ಭವನಕ್ಕೆ, ದಿವ್ಯ ದರ್ಶನ ಹಾಲ್ಗೆ ಎಲ್ಲರೂ ಪರಮಾತ್ಮನ ನೆನಪನ್ನ ಮಾಡು. ಗಂಧದ ಗುಡಿಯಲ್ಲಿ ಆನಂದದ ಹೊಳೆ ಅನುರಾಗದ ಮಳೆ ಎಂದೆಂದು ಚಿಮ್ಮುತ್ತಿರಲಿ ಈ ಚಂದದ ಮನೆಯಲ್ಲಿ.
ಮಿಡಿಸುತ್ತಲಿರಲಿ, ಜ್ಞಾನದ ಜ್ಯೋತಿಯು ಬೆಳಗಿರಲಿ, ಜ್ಞಾನದ ಜ್ಯೋತಿಯು ಬೆಳಗಿರಲಿ. ಈ ಚಂದದ ಮನೆಯಲ್ಲಿ, ಶ್ರೀಗಂಧದ ಗುಡಿಯಲ್ಲಿ, ಆನಂದದ ಹೊಳೆ ಅನುರಾಗದ ಮಳೆ ಎಂದೆಂದು ಚಿಮ್ಮುತ್ತಿರಲಿ. ಈ ಚಂದದ ಮನೆಯಲ್ಲಿ ಕುಣಿದಾಡಲಿ, ಸಿರಿದೇವತೆಯು ಕುಣಿದಾಡಲಿ, ಅರಿಸಿನ ಕುಂಕುಮ ನಗು ನಗುತ್ತಿರಲಿ, ಅರಿಸಿನ ಕುಂಕುಮ ನಗು ನಗುತ್ತಿರಲಿ. ಈ ಚಂದದ ಮನೆಯಲ್ಲಿ, ಶ್ರೀಗಂಧದ ಗುಡಿಯಲ್ಲಿ, ಆನಂದದ ಹೊಳೆ ಅನುರಾಗದ ಮಳೆ ಎಂದೆಂದು ಚಿಮ್ಮು. ಶಾಂತಿ. ನಮ್ಮೆಲ್ಲರ ಕರೆಗೆ ಒಗ್ಗಟ್ಟು ಈಗ ಪರಮಾತ್ಮನ ಮನೆಯಲ್ಲಿ ಮಾಡೆಲ್ ಸ್ಟೂಡೆಂಟ್ ಆಗಿದ್ದಾರೆ, ಜೊತೆಗೆ ಅನೇಕ ಮಕ್ಕಳಿಗೆ ವಿದ್ಯಾದಾನವನ್ನು ಕೂಡ ನೀಡ್ತಾ ಇರುವಂತಹ, ಜೊತೆಗೆ ಈ ವರ್ಷ SLC ಪರೀಕ್ಷೆಯಲ್ಲಿ 100% ರಿಸಲ್ಟ್ ಅನ್ನು ನೀಡಿರುವಂತಹ ಸಾಧಕ್ ಸ್ಕೂಲ್ನ ಟ್ರೆಷರರ್ ಆಗಿರುವಂತಹ, ಸಾಧಕ್ ನ್ಯಾಷನಲ್ ಸ್ಕೂಲ್ನ ಟ್ರೆಷರರ್ ಆಗಿರುವಂತಹ ಶ್ರೀಮತಿ ರತ್ನಾ ಚಂದ್ರಪ್ಪನವರಿಗೂ ಕೂಡ ಹೃದಯ ತುಂಬಿದ ಸ್ವಾಗತ, ಶುಭ ಸ್ವಾಗತ. ಅದೇ ರೀತಿ ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ಸದಾ ಅನೇಕ ಕಾರ್ಯಕ್ರಮಗಳು, ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ರಕ್ಷಾಬಂಧನ ಇರ್ಬೋದು, ಮಹಿಳಾ ದಿನಾಚರಣೆ ಇರ್ಬೋದು, ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮೆಲ್ಲರ ಮುಂದೆ ತಮ್ಮ ಸಮಯವನ್ನು ಕೊಟ್ಟಿದ್ದಾರೆ ಶ್ರೀಮತಿ ಪುಷ್ಪಾ ಮೇಡಮ್ ಅವರು, HG ಪುಷ್ಪಾ ಅವರು, ಅವರ ಅಧ್ಯಕ್ಷರು ಶಾರದಾ ಮಾತೃಮಂಡಳಿ ಬಂಗಾರಪೇಟೆ, ಅವರಿಗೂ ಕೂಡ ಹೃದಯ ತುಂಬಿದ ಸ್ವಾಗತ, ಶುಭ ಸ್ವಾಗತ. ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ತಮ್ಮ ಮಕ್ಕಳ ಒಂದು ನೃತ್ಯದ ಮೂಲಕ ನಮ್ಮೆಲ್ಲರನ್ನು ಕೂಡ ಪರಮಾತ್ಮನ ಕಾರ್ಯದಲ್ಲಿ ನಮ್ಮೆಲ್ಲರಿಗೂ ಕೂಡ ರಂಜಿಸಿರುವಂತಹ ಶ್ರೀಮತಿ AD ಶೋಭಾರಾಣಿ, ನಿರ್ದೇಶಕರು ನಾಟ್ಯಾಂಜಲಿ ಕಲಾ ಅಕಾಡೆಮಿ ಬಂಗಾರಪೇಟೆ, ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ, ಶುಭ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಇನ್ನೆಲ್ಲ ದೂರದಿಂದ ಬಂದಿರುವಂತಹ VVVIPs ಯಾರು ಕೈ ಯಾರು VVVIPs. ಸೊ ಪರಮಾತ್ಮನ ಅನನ್ಯ ಮಕ್ಕಳು ಬ್ಯಾಂಗ್ಳೂರು, ಕುಪ್ಪಮ್ಮ, ಹೊಸಕೋಟೆ, ನರಸಾಪುರ, ತಾವರೆಕೆರೆ, ಕೋಲಾರ, KGF, ಯಾವ್ದಾದ್ರು ಹೆಸರು ಬಿಟ್ಟಿದ್ರೆ ಕ್ಷಮಿಸಿ, ಅಣ್ಣಂದ್ರು, ಅಕ್ಕಂದ್ರು, ಮುಳ್ಬಾಗಲು, ಯಾವ್ದಾದ್ರು ಹೆಸರು ಇದು ಯಾವ್ದಾದ್ರು ಹೆಸರು ಬಿಟ್ಟಿದ್ರೆ ಕ್ಷಮಿಸಿ. ಸೊ ಎಲ್ಲ ಊರಿನಿಂದ ಬಂದಿರುವಂತಹ ನನ್ನ ಪ್ರೀತಿಯ ದೇವಿ, ಬ್ರಾಹ್ಮಣ ಕುಲಭೂಷಣ, ಸ್ವದರ್ಶನ ಚಕ್ರಧಾರಿ ಸೋದರ ಸೋದರಿಯರಿಗೆ ಹೃದಯ ತುಂಬಿದ ಶುಭ ಸ್ವಾಗತ. ಈಗ ನಿಮಗೆ ಜ್ವರ ಚಪ್ಪಳ ಹಾಕೋಬೇಕಾದ್ರೆ ಹೆಚ್ಚಾಗಿ ಹಾಕೋಬೇಕು. ಬಂಗಾರಪೇಟೆ ಆತ್ಮಗಳನ್ನೆಲ್ಲ ಅಷ್ಟು ಚಪ್ಪಳೆ ಜ್ವರ ಕೊಡಬೇಕು. ದಿವ್ಯ ದರ್ಶನ ಹಾಲ್ನಲ್ಲಿ ನಮ್ಮ ದಿವ್ಯತೆಯ ದರ್ಶನದಿಂದ ನಮ್ಮ ಸ್ವದರ್ಶನ ಚಕ್ರಧಾರಿ ದಿವ್ಯ ದರ್ಶನ ಮುಕ್ತಿಗಳಾಗಬೇಕು ಅಂತ ಬೆಳಗ್ಗೆ ಬಾಬನ ಒಂದು ಅವ್ಯಕ್ತ ಮಹಾವಾಕ್ಯಗಳನ್ನು ಕೇಳಿದ್ವಿ. ಸೊ ಬಹಳ ಧನ್ಯವಾದಗಳು. ಓಂ ಶಾಂತಿ. ನಿಮ್ಮೆಲ್ಲರಿಗೂ ಕೂಡ ನಿರೂಪಣೆಯನ್ನು ಮಾಡ್ತಾ ಇರುವಂತಹ ರಾಜಯೋಗಿ ಮಂಜುನಾಥ್ ಅಣ್ಣನವರು, ಮೋಟಿವೇಶನ್ ಸ್ಪೀಕರ್, ಅವರಿಗೂ ಸ್ವಾಗತ. ಕೋಲಾರದ ಆಧ್ಯಾತ್ಮಿಕ ಕಲಾ ಸಂಗ್ರಹಾಲಯದ ನಿರ್ದೇಶಕರು, ಸಂಚಾಲಕರಾಗಿರುವಂತಹ ನಾರಾಯಣ ಸ್ವಾಮಿ ಅವರಿಗೂ ಸ್ವಾಗತ. ಎಲ್ಲ ಕುಮಾರ್ಸು, ಕುಮಾರಿಯರು ಎಲ್ಲರಿಗೂ ಓಂ ಶಾಂತಿ. ಓಂ ಶಾಂತಿ. ನಮ್ಮೆಲ್ಲರ ಮನಸ್ಸಿಗೆ ಸಂತೋಷಪಡಿಸುವಂತೆ ಸ್ವಾಗತವನ್ನು ಮಾಡಿರ್ತಕ್ಕಂತಹ
ಈ ಕಾರ್ಯಕ್ರಮಕ್ಕೆ ಭಗವಂತನ ರೈಟ್ ಹ್ಯಾಂಡ್ ಆಗಿರ್ತಕ್ಕಂಥ ನಾಗೇಂದ್ರಣ್ಣನವರಿಗೆ ನಾವೆಲ್ಲರೂ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆಯ ಪುಷ್ಪಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಈ ಸುಂದರವಾದ ಸ್ವಾಗತದ ಈ ಸಮಾರಂಭದಲ್ಲಿ ತಿಪ್ಪಯ್ಯಣ್ಣನವರು ಹಾಗೂ ಭಾರತಿ ಅಕ್ಕವರು ಒಂದು ಸುಂದರ ಸ್ವಾಗತ ಹಾಡನ್ನ ನಮ್ಮ ಮುಂದೆ ಹಾಡಿ ಎಲ್ಲರ ಮನಸ್ಸನ್ನು ರಂಜಿಸಲಿದ್ದಾರೆ. ತಿಪ್ಪಯ್ಯಣ್ಣನವರ ಹಾಡುಗಳು ಕೇಳದೇ ಇರೋರು ಬಹುಶಃ ಯಾರು ಇಲ್ಲ ಅನ್ಕೊಳ್ತೀನಿ. ಯಾರು ಕೇಳಿಲ್ಲ ತಿಪ್ಪಯ್ಯಣ್ಣವರ ಹಾಡುಗಳು? ನೋಡಿ ಎಷ್ಟು ಓಟುಗಳು ಬಿಡ್ತಾರೆ. ಹೇಗೆಂದ್ರೆ ಅಣ್ಣವರು ಕರ್ನಾಟಕದಲ್ಲಿ ಒಂದು ವಿಶೇಷವಾದಂತಹ ಗಾಯನಕ್ಕೆ ಪ್ರಸಿದ್ಧರು. ಇವರ ಹಾಡುಗಳು ಆಂಧ್ರದಲ್ಲಿ ಕೂಡ ತುಂಬಾ ಜನ ಕೇಳ್ತಾ ಇರ್ತಾರೆ. ಕಾರಲ್ಲಿ ಪ್ರಯಾಣ ಮಾಡೋರು, ಮತ್ತೆ ಸೆಂಟರ್ಗಳಲ್ಲಿ ವಿಶೇಷವಾದಂತಹ ಫಂಕ್ಷನ್ಸ್, ಮೆಡಿಟೇಷನ್ ಟೈಮಲ್ಲಿ ಕೂಡ ವಿಶೇಷ ಹಾಡುಗಳನ್ನ ತಿಪ್ಪಯ್ಯನವರು ಹಾಡ್ತಿರ್ತಾರೆ. ಅವರ ಜೊತೆಯಲ್ಲಿ ವಿಶೇಷವಾಗಿ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಕಲೆಯನ್ನ ತಮ್ಮ ಜೀವನದಲ್ಲಿ ವಿಶೇಷ ಸೇವೆಯನ್ನು ಉಪಯೋಗಿಸ್ತಾ ಇರ್ತಕ್ಕಂಥ ಭಾರತಿ ಅಕ್ಕವರು. ಇವರು ಕಳೆದ ಒಂದು 3-4 ವರ್ಷಗಳಿಂದ 3 ವರ್ಷ ಆಗಿದೆ. ತಿಪ್ಪಯ್ಯನವರು 30 ವರ್ಷದಿಂದ ಹಾಡ್ತಾ ಇದ್ದಾರೆ. ಭಾರತಿ ಅಕ್ಕವರು 3 ವರ್ಷದಿಂದ ಈ ಒಂದು ಜೊತೆಗೂಡಿ ಸುಂದರ ಹಾಡುಗಳನ್ನ ಹಾಡಿ ಎಲ್ಲರ ಮನಸ್ಸನ್ನ ರಂಜಿಸ್ತಾ ಇರ್ತಾರೆ. ಈಗ ತಿಪ್ಪಯ್ಯನವರು ಹಾಗೂ ಭಾರತಿ ಅಕ್ಕವರು ಸ್ವಾಗತದ ಹಾಡನ್ನ ಹಾಡಿದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರೂ ಸ್ವಾಗತಿಸ್ತಾ ಇಷ್ಟೊತ್ತು ನೋಡಿ ನಮ್ಮ ಪುಷ್ಪ ನಮನ ಆಯ್ತು. ಈಗ ಕೀರ್ತನ ಭಾರತ
ಗಾಳಿಯಲ್ಲಿ ಜ್ಞಾನ ಪರಿಮಳವು ಹರಡಿರುವುದು. ದಿವ್ಯ ಗುಣಗಳ ಸುಗಂಧ ತುಂಬಿದ ಹೂವನದ ಮನೆಯಾರವಿದು. ಶಿವನ ನೆನಪಿನ ತಂಗಾಳಿಯಲ್ಲಿ ಜ್ಞಾನ ಪರಿಮಳವು ಹರಡಿರುವುದು. ಪವಿತ್ರ ಜೀವನ ಪರಮ ಶಿಖರವು. ಪವಿತ್ರ ಜೀವನ ಪರಮ ಶಿಖರವು. ಅತಿ ಹೆಜ್ಜೆಯಲು ಹೊರಮಾನ. ಪರಮಪಿತ ಪರಮಾತ್ಮನ ಜೊತೆಗಿದೆ ಸರ್ವರಿಗೂ ಶುಭ ವರದಾನ. ಕಮಲೀಯರ ಕಮಲಗುವಿಂದು ಸಂತಸವಾದಂದಿದೆ ನಮಗೆ. ಪರಮಾತ್ಮನ ಈ ನಗೆಯ ಶೋಭೆಯು ಬೆಳಗಿದೆ ನಿಮ್ಮಯರದ ಮುಖಕ್ಕೆ. ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ, ಶುಭ ಸ್ವಾಗತ. ಶಿವ ತಂದೆಗೆ ಪ್ರಿಯ ಸ್ವಾಗತ. ಶಿವ ಸುತರಿಗೆ ಶುಭ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ. ಓಂ ಶಾಂತಿ. ನಮ್ಮೆಲ್ಲರ ಮನಸ್ಸುಗಳಿಗೆ ಸ್ವಾಗತದ ಹಾಡಿನಿಂದ ಮನರಂಜಿಸಿರ್ತಕ್ಕಂಥ ತಿಪ್ಪಣ್ಣವರಿಗೆ ಹಾಗೂ ಭಾರತೀಯಕ್ಕವರಿಗೆ ಮತ್ತೊಮ್ಮೆ ಚಪ್ಪಾಳೆ. ನಿಮ್ಮ ಚಪ್ಪಾಳೆನೇ ಈ ಕಾರ್ಯಕ್ರಮಕ್ಕೆ ಉತ್ಸಾಹ ಉಮಂಗವನ್ನು ತರ್ತಕ್ಕಂಥದ್ದು. ಈಗ ಒಂದು ಸುಂದರವಾದಂತಹ ಸ್ವಾಗತ ನೃತ್ಯವನ್ನ, ವಿಶೇಷವಾದಂತಹ ಒಂದು ಕಲೆಯನ್ನ ಹೊಂದಿರತಕ್ಕಂತಹ ಬ್ರಹ್ಮಕುಮಾರ ರಾಜು ಅಣ್ಣವ್ರು ನಡೆಸ್ಕೊಡ್ತಾರೆ. ಶಿವನಿಗೆ ಸ್ವಾಗತ, ಶಿವ ಬಾಬಗೆ ಸ್ವಾಗತ. ಶಿವನಿಗೆ ಸ್ವಾಗತ, ಶಿವ ಬಾಬಗೆ ಸ್ವಾಗತ. ಶಿವನ ಮನೆಗೆ ಬಂದಿಗ ನಿಮಗೆ ಸಂಕಲ್ಪಗಳ ರೂವಾಲೆಯೊಂದಿಗೆ ನಯನದಿ ಸ್ವಾಗತ, ನುಡಿಯಲಿ ಸ್ವಾಗತ. ಶಿವನಿಗೆ ಸ್ವಾಗತ, ಶಿವ
ತುಳು ಕಾಡುವೆವು ಶಿವನಿಗೆ ಸ್ವಾಗತ ಮಾಡುವೆವು ಶಿವನಿಗೆ ಸ್ವಾಗತ ಶಿವಬಾಬಗೆ ಸ್ವಾಗತ ಶಿವನಿಗೆ ಸ್ವಾಗತ ಶಿವಬಾಬಗೆ ಸ್ವಾಗತ ಶಿವನ ಮನೆಗೆ ಬಂದಿಗನಿವಗೆ ಸಂಕಲ್ಪಗಳು ಮಾಲೆಯೊಂದಿಗೆ ನಯನಗೆ ಸ್ವಾಗತ ನುಡಿಯಲಿ ಸ್ವಾಗತ ಶಿವನಿಗೆ ಸ್ವಾಗತ ಶಿವಬಾಬಗೆ ಸ್ವಾಗತ ವಿಶೇಷವಾಗಿ ಗಣ್ಯ ಅತಿಥಿಗಳು ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಎಂ ಗೋವಿಂದ್ ಅಧ್ಯಕ್ಷರು ಪುರಸಭೆ ಬಂಗಾರಪೇಟೆ ಹಾಗೂ ವಿಶೇಷವಾಗಿ ಯುವರಾಜ್ ಕೌನ್ಸಿಲರ್ ಪುರಸಭೆ ಅಧ್ಯಕ್ಷರು ಹಾಗೂ ಮಂಜುನಾಥ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಅನೇಕ ಗಣ್ಯರು ರಾಜಯೋಗಿಗಳು ತಪಸ್ವಿಗಳು ಎಲ್ಲರ ಮೂಲಕ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಶೋಭೆಯಾಗ್ತಾ ಇದೆ. ಎಲ್ಲರ ಶುಭ ಸಂಕಲ್ಪಗಳ ಜ್ಯೋತಿ ಬೆಳಗ್ತಾ ಇದೆ. ಪರಮಾತ್ಮನ ಆಶೀರ್ವಾದದ ಬೆಳಕು ನಾಲ್ಕಾರು ಕಡೆ ಚೆಲ್ತಾ ಇದೆ. ಇದು ಪರಮಾತ್ಮನ ವಿಶೇಷ ಆತ್ಮ ಜ್ಯೋತಿಗಳ ಜ್ಞಾನ ಜ್ಯೋತಿಗಳ ಬೆಳಕು ಹರಿತಾ ಇದೆ ಈ ವೇದಿಕೆಯ ಮೂಲಕ. ಮನವೇ ಕೈದವು ತನುವೆ ಹಣತೆಯು ಜ್ಞಾನಯೋಗವೇ ಭಕ್ತಿಯು ಸತ್ಯ ಜ್ಞಾನವೇ ದಿವ್ಯ ಜ್ಯೋತಿಯು ದೀಪ ಮಂಗಳ ಯಾರ್ಯಾರ ಹತ್ರ ಮೊಬೈಲ್ ಇದೆ ನೀವು ಮೊಬೈಲ್ ನ ಲೈಟ್ ಆನ್ ಮಾಡಿಕೊಂಡು ಕೂಡ ಇದಕ್ಕೆ ಶುಭ ಸಂಕಲ್ಪವನ್ನ ತಾವೆಲ್ಲರೂ ಸೂಚಿಸಬಹುದು. ನಿಮ್ಮ ಮೊಬೈಲ್ ಫ್ಲಾಶ್ ಲೈಟ್ ಆನ್ ಮಾಡಿಕೊಂಡು ಸಭೆಯಲ್ಲಿರೋ ತೋರಿಸಬಹುದು. ಮನವೇ ಕೈದವು ತನುವೆ ಎಲ್ಲ ಆತ್ಮ ಜ್ಯೋತಿಗಳ ಪ್ರಕಾಶದ ಹೊಳಪು ಎಲ್ಲ ಕಡೆ ಹೇಳ್ತಾ ಇದೆ. ಸಭೆಯಲ್ಲಿ ಇರ್ತಕ್ಕಂಥವರೆಲ್ಲರೂ ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಳ್ಳಿ. ದಿವ್ಯ ಜ್ಯೋತಿಯು ದೀಪ ಪರಮಾತ್ಮನ ಪ್ರಕಾಶದ ಬೆಳಕು ಆತ್ಮ ಜ್ಯೋತಿಗಳ ಬೆಳಕು ನಾಲ್ಕಾರು ಕಡೆ ಹರಡುತ್ತಾ ಇದೆ. ಸುಂದರವಾದ ದೃಶ್ಯ ನೋಡ್ತಾ ಇದ್ದೀವಿ. ದೀಪ ಬೆಳಕು ದೀಪ ಗೋಪುರ ಬೆಳಕು ಚೈತನ್ಯ ಜ್ಯೋತಿ ಬಿಂದು ಆತ್ಮಗಳ ಪ್ರಕಾಶ ದೀಪಕ್ಕೆ ದೀಪ ವಿಶೇಷ ಜಗತ್ತಿನ ಮೂಲ ಮೂಲೆಗೆ ಹೋಗಿ ವಿಶ್ವದಲ್ಲಿ ಶಾಂತಿ ಏಕತೆ ಹಾಗೂ ನಂಬಿಕೆಯ ಅಲೆಗಳು ನಾಲ್ಕಾರು ಕಡೆ ಹರಿತಾ ಇದೆ. ಓಂ ಶಾಂತಿ. ಎಲ್ಲ ಗಣ್ಯರು ತಮ್ಮ ಸ್ಥಾನವನ್ನು ಅಲಂಕರಿಸಬೇಕಾಗಿ ವಿನಂತಿ. ಸಭಾಂಗಣದ ಉದ್ಘಾಟನೆಯ ಕಾರ್ಯಕ್ರಮ ಮಾಡಿದ್ದೀವಿ. ಬಹಳ ಶುಭ ದಿನ, ಶ್ರೇಷ್ಠ ದಿನ, ಬಹಳ ಅದೃಷ್ಟವನ್ನ ಬೆಳಗಿಸಿಕೊಳ್ಳುವಂತಹ ದಿನ. ಏಕೆಂದ್ರೆ ಅನೇಕರು ಅನೇಕ ರೀತಿಯ ಮನೆಗಳ ಉದ್ಘಾಟನೆ ಮಾಡಬಹುದು, ಭವನಗಳ ಉದ್ಘಾಟನೆ ಮಾಡಬಹುದು, ಅನೇಕ ರೀತಿಯಲ್ಲಿ ಮಾಡಬಹುದು. ಆದ್ರೆ ಇವತ್ತು ನಾವು ಮಾಡಿರುವಂತಹ ಉದ್ಘಾಟನೆಯ ಕಾರ್ಯ ಏನಿದೆ, ಇದು ಸಾಧಾರಣ ಮನೆ ಅಲ್ಲ. ಇದು ಭಗವಂತನ ಮನೆ, ಈಶ್ವರನ ಮನೆ, ಈಶ್ವರೀಯ ವಿಶ್ವವಿದ್ಯಾಲಯ. ಇದು ಸಾಧಾರಣವಾಗಿರುವಂತಹ ಪರಿವಾರವೂ ಅಲ್ಲ. ಇಲ್ಲಿ ಮಾಡುವಂತಹ ಸ್ಥಾನ ಇದಾಗಿದೆ. ಎಲ್ಲರಿಗೂ ಪ್ರತಿನಿತ್ಯ ಜ್ಞಾನಾಮೃತವನ್ನ ಕುಡಿಸುವಂತಹ, ಅಮರ ಕಥೆಯನ್ನ ಹೇಳುವಂತಹ, ಅಮರನಾಥನ ಜೊತೆ ಮಿಲನ ಮಾಡುವಂತಹ ಪುಣ್ಯ ಭೂಮಿ, ಪಾವನ ಭೂಮಿ, ತಪಸ್ಸಿನ ಭೂಮಿ ಸೇವಾ ಕೇಂದ್ರವಾಗಿದೆ. ಈ ಸ್ಥಾನದಲ್ಲಿ ಪ್ರತಿಯೊಬ್ಬರು ಯಾರೆಲ್ಲ ಭಗವಂತನಲ್ಲಿ ಇಚ್ಛೆ ಇಟ್ಕೊಳ್ತಾರೆ, ನಮ್ಗೆ ಮುಕ್ತಿ ಬೇಕು, ಜೀವನ್ ಮುಕ್ತಿ ಬೇಕು, ಸುಖ ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ ಆ ಎಲ್ಲಾ ಇಚ್ಛೆಯನ್ನ ಪೂರ್ಣ ಮಾಡ್ಲಿಕ್ಕೋಸ್ಕರ ಭಗವಂತ ಈ ಸ್ಥಾನವನ್ನ ಇಟ್ಟಿದ್ದಾರೆ. ಪ್ರತಿಯೊಬ್ಬರ
ಇಚ್ಛೆ ಪೂರ್ಣವಾಗುವಂತಹ ಸ್ಥಾನ ಸೇವಾ ಕೇಂದ್ರವಾಗಿದೆ. ವಿಶ್ವದಲ್ಲಿ ಏಕತೆ ಮತ್ತು ವಿಶ್ವಾಸವನ್ನ ತರುವ ನಿಟ್ಟಿನಲ್ಲಿ ಸೇವೆ ಮಾಡಲಾಗ್ತಾ ಇದೆ. ಈ ಶಬ್ದದಲ್ಲೇ ಇದೆ ಏಕತೆ ಮತ್ತು ವಿಶ್ವಾಸ. ಸೊ ಇವತ್ತು ಏಕತೆ ಮತ್ತೆ ವಿಶ್ವಾಸ ಇಲ್ಲದ ಕಾರಣದಿಂದಾಗಿ ಎಷ್ಟೆಲ್ಲ ಗಲಭೆಗಳು, ಎಷ್ಟೆಲ್ಲ ದುಃಖ ಇದೆ. ಇವತ್ತು ವಿಕಾರಗಳು ಏನು ವಿಶ್ವದಾದ್ಯಂತ ಇದೆ. ಈ ವಿಕಾರಗಳ ಕಾರಣದಿಂದಾಗಿ ಯಾರೂ ಸಹ ಏಕತೆಯಲ್ಲಿ ಬಯಸ್ತಾ ಇಲ್ಲ. ಇವತ್ತು ಮನೆಯಲ್ಲಿ 4 ಜನ ಇದ್ದಾರೆ ಅಂದ್ರೆ 4 ಜನ ಮೊದಲ ಸಮಯದಲ್ಲಿ ನಾವು ನೋಡ್ತಾ ಇದ್ವಿ 20 ಜನ, 50 ಜನ, 100 ಜನ ಸಂಘಟನೆಯಲ್ಲಿ ಇರ್ತಾ ಇದ್ರು. ವರ್ತಮಾನ ಸಮಯದಲ್ಲಿ ಭಗವಂತ ಬಂದು ನಮ್ಗೆ ಅದರ ಫಲವನ್ನು ಕೊಡ್ತಾ ಇದ್ದಾರೆ. ಭಕ್ತಿಯ ಫಲವೇ ಜ್ಞಾನ, ಜ್ಞಾನದಿಂದಲೇ ಈಗ ಏಕಕಂಠದಿಂದ ನಮ್ಮೆಲ್ಲರ ಪ್ರೀತಿಯ ಪಿತಾಶ್ರೀ ಬ್ರಹ್ಮ ಬಾಬಾರವರ ಪ್ರೀತಿಯ ಮಂತ್ರವನ್ನು ಹೇಳೋಣ. ಓಂ ಶಾಂತಿ. ಈ ಶುಭ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆ ಹಾಗೂ ಸುತ್ತಮುತ್ತಲ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ರಾಜ್ಯೋಗಿ ಅಕ್ಕಂದಿರು, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರು ಹಾಗೂ ಎಲ್ಲ ಈಶ್ವರೀಯ ಪರಿವಾರದ ಎಲ್ಲ ಸದಸ್ಯರು, ಈ ಸಂದರ್ಭದಲ್ಲಿ ನನಗೆ ನೆನಪಿಗೆ ಬರ್ತಾ ಇದೆ ಈ ಊರಲ್ಲಿ ಹೇಗೆ ಈಶ್ವರಿಯ ಸೇವೆ ಅಂತಕ್ಕಂಥದ್ದು ಪ್ರಾರಂಭ ಆಯಿತು. ಕೋಲಾರದಲ್ಲಿ ನಮ್ಮ ಹಿರಿಯರು ಸರ್ವಮಂಗಳಾಚಾರ್ಯರು ಅವರು ಈ ಊರಿಗೆ ಡೈಲಿ ಬಸ್ಸಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಕಟಾರಿಪಾಳ್ಯದಲ್ಲಿ ಸೆಂಟರ್ ಇತ್ತು ಕೋಲಾರದಲ್ಲಿ. ಆಗ ಅಕ್ಕವರು ಇದೇ ಸರ್ಕಲ್ ಇದೆ, ಇಲ್ಲಿ ಸ್ವಲ್ಪ ಡೌನಲ್ಲಿ ರೈಟ್ ಸೈಡ್ನಲ್ಲಿ ಒಂದು ಚಿಕ್ಕ ರೂಮ್, ಒಂದು 50 ರೂಪಾಯಿ ಬಾಡಿಗೆ ಇರ್ಬೋದು ಅನಿಸುತ್ತೆ. 50 ರೂಪೀಸ್ ರೆಂಟ್ ತೊಗೊಂಡು ಮಾಡಿ ಮೇಲೆ ಕ್ಲಾಸಸ್ಸನ್ನು ಪ್ರಾರಂಭ ಮಾಡಿದ್ವಿ. ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ರು. ಅಲ್ಲಿ ನಮಗೆ ಪಾಲನೆ ಕೊಡ್ತಿದ್ರು ಮತ್ತು ಇಲ್ಲಿಗೂ ಕೂಡ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿ ಇಲ್ಲಿ ಸೇವಾ ಕೇಂದ್ರವನ್ನು ಪ್ರಾರಂಭ ಮಾಡಿದ್ರು. ಆ ನಂತರದ ದಿನಗಳಲ್ಲಿ ಇದು ಈ ಒಂದು ತುಂಗ ಮಟ್ಟಕ್ಕೆ ಏರಬೇಕು ಅಂತಂದರೆ ಅನೇಕ ಹಿರಿಯರ ಒಂದು ಆಶೀರ್ವಾದ, ಮಾರ್ಗದರ್ಶನ, ಯೋಗದ ದಾನ, ಅನೇಕರ ತ್ಯಾಗ, ತಪಸ್ಸು, ಈ ಒಂದು ದಿವ್ಯವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಭವನವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಯಾವಾಗ ಬಂದರೂ ಕೂಡ ಇಲ್ಲಿ ಇಷ್ಟಿಂದ ಈಶ್ವರಿ ವಿದ್ಯಾರ್ಥಿಗಳು 50 ಜನ ಬಂದು ಎಲ್ಲಪ್ಪ ಕೊಡಿಸೋದು ಅನ್ನೋವಂಥ ಒಂದು ಯೋಚನೆ. ಯಾಕೆ ಇಲ್ಲಿ ಒಂದು ಸುಂದರವಾದಂಥ ದೊಡ್ಡದಾಗಿರ್ತಕ್ಕಂಥ ಭವನ ಹಾಕಬಾರ್ದು ಅಂತ ಪ್ರತಿಯೊಬ್ಬರಿಗೂ ಕೂಡ ಸಂಕಲ್ಪ ಬರ್ತಿತ್ತು. ಆ ಚಿಕ್ಕ ಹಾಲ್ನಲ್ಲೇ ನಾಗೇಂದ್ರನವರು ಬಹಳ ಎಲ್ಲರಿಗೂ ಕೂಡ ಪ್ರೀತಿಯಿಂದ ಪಾಲನೆ, ಒಂದು ವಿಶೇಷವಾಗಿರ್ತಕ್ಕಂಥ ಈಶ್ವರಿಯ ಒಂದು ಜ್ಞಾನದ ಅಮೃತವನ್ನು ಪಾನ ಮಾಡಿಸ್ತಾ ಅವರು ಈ ಒಂದು ದೊಡ್ಡ ಮಟ್ಟಕ್ಕೆ ಈ ಒಂದು ಕೇಂದ್ರವನ್ನು ತಂದಿದ್ದಾರೆ. ಇದರಲ್ಲಿ ಗಾಯತ್ರಕ್ಕವರು ತುಂಬ ದೊಡ್ಡ ತ್ಯಾಗ ತಪಸ್ಸಿದೆ. ಮತ್ತು ಶಕುಂತಲಕ್ಕವರು ಈ ಒಂದು ಊರಿನಲ್ಲಿ ಬಹಳಷ್ಟು ವಿಘ್ನಗಳಿತ್ತು. ಆ ವಿಘ್ನಗಳನ್ನೆಲ್ಲ ನಿರ್ವಿಘ್ನ ಮಾಡಿ ಇಲ್ಲಿ ಒಂದು ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಇವರೆಲ್ಲರಿಗೂ ಕೂಡ ತ್ಯಾಗ ತಪಸ್ಸು ಬಹಳಷ್ಟಿದೆ, ಶ್ರಮನೂ ತುಂಬ ಇದೆ. ಏಕೆ ಅಂತಂದರೆ ಒಂದು ಸೇವಾ ಕೇಂದ್ರ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಕೆಲವು ಆತ್ಮಗಳ ಒಂದು ವಿಶೇಷ ತ್ಯಾಗ ಮತ್ತು ತಪಸ್ಸಿದೆ. ತ್ಯಾಗ ತಪಸ್ಸಿಗಿರೋ ಒಂದು ಇಂಚು ಕೂಡ ಯಜ್ಞದ ಕಾರೋಬಾರ ಮುಂದೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಣ್ಣವರು ಇಲ್ಲಿ ಕೊಡ್ತಕ್ಕಂಥ ಒಂದು ಪಾಲನೆ ನನಗೆ ಬಹಳ ಇಷ್ಟ ಆಗುತ್ತೆ. ಇಲ್ಲಿ ಒಂದೊಂದು ಮಾತೆಯನ್ನು ಕೂಡ ಯಜ್ಞ ಮಾತೆಯನ್ನಾಗಿ ಮಾಡಿದ್ದಾರೆ. ಬಾಪ್ದಾದರವರು ಅನೇಕ ಮಾತೆಯರ ಗುಣಗಾನ ಮಾಡ್ತಿರ್ತಾರೆ. ಯಾವುದೇ ಒಂದು ಸೇವಾ ಕೇಂದ್ರದಲ್ಲಿ ಮಾತೆ ಇದ್ದಾರೆ ಅಂದ್ರೆ ಅದು ಬಹಳ ಸಂಪನ್ನವಾಗಿರುತ್ತೆ.
ಅದು ತುಂಬಾ ಚೆನ್ನಾಗಿ ವೃತ್ತಿಯನ್ನು ಹೊಂದುತ್ತೆ ಅಂತ ಬಾಪ್ತಾದನ್ನೇ ಗುಣಗಾನ ಮಾಡಿದೆ ಮಾತೆಯರಿಗೆ. ಸೊ ಇಂಥ ಒಂದು ಮಾತೆಯರ ಒಂದು ಸಂಘಟನೆಯನ್ನ ಅಣ್ಣಂದ್ರೆ ತುಂಬಾ ಬೇಡ ಈ ಒಂದು ಸೇವಾ ಕೇಂದ್ರದಲ್ಲಿ. ಅಣ್ಣವರೇ ಎಲ್ಲ ಅಣ್ಣಂದ್ರೆ ಸಮಾನ ಅಂತ ತಿಳ್ಕೊಂಡು ಅಕ್ಕಂದನ್ನ ಎಲ್ಲ ರೀತಿಯಲ್ಲಿ ಪ್ರತಿಯೊಂದರಲ್ಲಿ ನಾನು ಯೋಗದಲ್ಲಿ ಮುಂದುವರಿಸ್ತಾ ಒಂದು ಉನ್ನತ ಮಟ್ಟಕ್ಕೆ ಇವತ್ತು ದೊಡ್ಡ ಹಾಲ್ ನೋಡಿದ್ರೆ ಬಹಳ ಖುಷಿ ಆಗುತ್ತಲ್ವಾ. ನೀವೆಲ್ಲರೂ ಕೂಡ ಮೇಲೆ ಹೋಗಿ ಇಲ್ಲಿ ಯಾವಾಗಲೂ ಬಟ್ಟೆಗಳು ನಡಿಬೇಕು ಹೆಚ್ಚಿಗೆ, ಯಾಕಂದ್ರೆ ಇದು ಚಿನ್ನದ ಭೂಮಿ. ನಾಳೆಯಿಂದಾನೇ ಬಟ್ಟೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಸಂತೋಷದ ವಿಚಾರ. ಈ ಒಂದು ಭೂಮಿ ಚಿನ್ನ ಬೆಳೆದಿರ್ತಕ್ಕಂಥ ಭೂಮಿ. ಈಗ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ವೇಮ್ಗಲ್ನಲ್ಲಿ ಹೆಲಿಕಾಪ್ಟರ್ಗಳು ಕೂಡ ತಯಾರಾಗೋ ಫ್ಯಾಕ್ಟರಿ ರೆಡಿ ಆಗ್ತಾ ಇದೆ. ಸ್ವಲ್ಪ ದಿನಗಳಲ್ಲಿ ಹೆಲಿಕಾಪ್ಟರ್ಗಳು ಕೂಡ ರೆಡಿ ಆಗುತ್ತೆ. ಅಂದ್ರೆ ಸತ್ಯುಗಕ್ಕೆ ಚಿನ್ನ ಕೊಟ್ಟಿರೋ ಭೂಮಿ, ಸತ್ಯುಗಕ್ಕೆ ಪುಷ್ಪ ವಿಮಾನಗಳನ್ನು ಕೂಡ ತಯಾರು ಮಾಡ್ತಕ್ಕಂಥ ಒಂದು ಭೂಮಿ ನಮ್ಮ ಹೆಮ್ಮೆಯ ಕೋಲಾರ ಜಿಲ್ಲೆ. ಸತ್ಯುಗ ಎಲ್ಲಿಂದ ಪ್ರಾರಂಭ ಆಗುತ್ತೆ ಹೇಳಿ? ಇಲ್ಲಿಂದನೇ ಪ್ರಾರಂಭ ಆಗಬೇಕು. ಬಾಬಾರವರ ಪ್ರತ್ಯಕ್ಷತೆ ಕೂಡ ಇಲ್ಲಿಂದನೇ ಆಗ್ಬೇಕು ಅಂತ ಒಂದು ಮಹದಾಸೆ ಅಂತಕ್ಕಂಥದ್ದು ನಾವೆಲ್ಲರೂ ಇಟ್ಕೊಳ್ಳೋಣ. ಈ ಒಂದು ಸಂದರ್ಭದಲ್ಲಿ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮೆಲ್ಲರನ್ನು ಕೂಡ ಇಲ್ಲಿಗೆ ಬರ್ಮಾಡ್ಕೊಂಡು ನಮ್ಗೆಲ್ಲರಿಗೂ ಇಷ್ಟು ಒಳ್ಳೆ ಒಂದು ಗುಡ್ ಪ್ರೋಗ್ರಾಮ್ ಅನ್ನು ಅರೇಂಜ್ ಮಾಡಿರೋದಕ್ಕೆ ಇಲ್ಲಿನ ಎಲ್ಲ ಆಯೋಜಕರಿಗೆ, ನಾಗೇಂದ್ರಣ್ಣವರಿಗೆ, ಇಲ್ಲಿನ ಎಲ್ಲ ಅಕ್ಕಂದರಿಗೆ, ಅಣ್ಣಂದರಿಗೆ ಎಲ್ಲರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮವನ್ನ ಕೊಡ್ತಾ ಇದ್ದೀನಿ. ಈ ಸಂಸ್ಥೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಸೂರ್ಯ ಮುಳುಗದೇ ಇರತಕ್ಕಂಥ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ಕೊಂಡಿರುವಂತ ಒಂದು ಸಂಸ್ಥೆ. ಈ ಭೂಮಿ ಮೇಲೆ ಅರ್ಧ ಭಾಗ ಸೂರ್ಯ ಇದ್ರೆ ಇನ್ನು ಅರ್ಧ ಭಾಗ ಕತ್ಲಿರುತ್ತೆ. ಬಟ್ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಕತ್ಲೆ ಆಗಿಲ್ಲ. ಯಾಕೆ? ಎಂಟರ್ ಗ್ಲೋಬ್ ಮೇಲೆ ನಮ್ಮ ಈಶ್ವರ ವಿಶ್ವವಿದ್ಯಾಲಯ ಇದೆ. ಕೆಲವೊಂದು ಕಡೆ ತ್ಯಾಗ, ತಪಸ್ಸು, ಯೋಗ, ಪುರುಷಾರ್ಥ, ಜ್ಞಾನ, ಯೋಗ ನಡೀತಾ ಇದೆ. ಇದರ ಪ್ರಧಾನ ಕೇಂದ್ರ ಮೌಂಟ್ ಅಬು ರಾಜಸ್ಥಾನದಲ್ಲಿದೆ. ಇದರಲ್ಲಿ 22-23 ವಿಂಗ್ಸ್ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ವಿಂಗ್ಸ್ ನಲ್ಲಿ ವೆರೈಟಿ ವರ್ಗೀಕರಣದ ಸೇವೆಗಳು ಕೂಡ ಇಲ್ಲಿ ನಡೀತಾ ಇರುತ್ತೆ. ಪ್ರತಿಯೊಂದು ವಿಂಗ್ಸ್ ಮುಖಾಂತರ ಜನಮಾನಸವನ್ನ ಹೆಚ್ಚಿಸ್ತಕ್ಕಂತ ಒಂದು ಕಾರ್ಯ. ಯಾವುದನ್ನ ಭಗವದ್ಗೀತೆಯಲ್ಲಿ ನಾವು ಕೇಳ್ತೀವಿ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾಯ ಧಾಯೇ ಸಂಭವಾಮಿ ಸಂಗಮ ಯುಗೇ. ಸಂಗಮ ಯುಗ, ಕಲಿಯುಗ, ಸತ್ಯುಗ ಮೂರು ಸೇರಿಸಿ ಯುಗ ಯುಗ ಅಂದ್ಬಿಟ್ಟಿದ್ದಾರೆ ಅಷ್ಟೇ. ಯುಗ ಯುಗಗಳಲ್ಲಿ ಶಿವಾಗ ಬರೋದಿಲ್ಲ, ಬರೋದು ಕೇವಲ ಸಂಗಮ ಯುಗ. ಈ ಸಂಗಮ ಯುಗದಲ್ಲಿ ನಮ್ಮೆಲ್ಲರ ಪ್ರೀತಿಯ ಶಿವತಂದೆ ಸೃಷ್ಟಿ ಅವತರಣ ಮಾಡಿ ಈ ಸೃಷ್ಟಿಯಲ್ಲಿ ದೈವಿ ಪ್ರಪಂಚವನ್ನ ಸ್ಥಾಪನೆ ಮಾಡಲಿಕ್ಕಾಗಿ ಇಷ್ಟು ದೊಡ್ಡ ಮಹಾಯಜ್ಞವನ್ನ ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಬಂಗಾರಪೇಟೆಯಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಭವನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿಂದ ಪ್ರತಿಯೊಂದು ಗ್ರಾಮಕ್ಕೂ ಜ್ಞಾನದ ಒಂದು ಪ್ರಚಾರ ಪ್ರಸಾರ ಆಗ್ಲಿ, ಎಲ್ಲರ ಒಂದು ಆತ್ಮೋನ್ನತಿ ಆಗ್ಲಿ, ಪ್ರತಿಯೊಂದು ಆತ್ಮನು ಕೂಡ ಜಾಗೃತಿ ಆಗ್ಲಿ, ಜಾಗೃತಿಯ ಬಾವುಟ ಶಿವಬಾಬಾರ ಪ್ರತ್ಯಕ್ಷತೆ ಬಾವುಟ ಈ ಒಂದು ಭೂಮಿಯಿಂದ ಆಗ್ಲಿ ಅಂತ ನನ್ನ ಗುಡ್ ವಿಶಸ್ ಅನ್ನ ಕೊಡ್ತಾ ನನ್ನ ಮಾತಿಗೆ ಮಾಡ್ತಾರೆ. ಓಂ ಶಾಂತಿ. ಸೊ ಈ ಒಂದು ಮಿರಾಕಲ್ ಮೆಡಿಟೇಷನ್, ಸೊ ಹೇಗೆ ಮೆಡಿಟೇಷನ್ ಅನ್ನೋದು ಅದ್ಭುತ ಮಾಡುತ್ತೆ, ಸೊ ಇದರಲ್ಲಿ ಪ್ರತಿನಿತ್ಯ ಪ್ರಯೋಗ ಹೇಗೆ ಮಾಡೋದು ಅನ್ನೋದನ್ನ ಈಗ ಮಂಜುನಾಥಣ್ಣನವರು ಅದನ್ನ ಹೇಳಿಸ್ತಾರೆ, ನಿಮಗೆ ಮಾಡಿಸ್ತಾರೆ. ನಿಮ್ಮೆಲ್ಲರಿಗೂ ಒಂದು ಓಪನ್ ಚಾಲೆಂಜ್ ಇದು. ನೀವು ಇದನ್ನ 1 ತಿಂಗಳು ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ, ನಿಮ್ಮ ಪರಿವಾರದಲ್ಲಿ ಪರಿವರ್ತನೆ ಆಗಿಲ್ಲ ಅಂದ್ರೆ ಹೇಳಿ. ಸೊ ನೀವೇ ಇದನ್ನ ಹೇಳ್ತೀರಾ, ಹೇಗೆ ಸಂಕಲ್ಪ ಶಕ್ತಿ ಅನ್ನುವಂಥದ್ದು ಮಾನವನ ಪರಿವಾರವನ್ನ, ಪ್ರಕೃತಿಯನ್ನ, ಸಂಪೂರ್ಣ ಬ್ರಹ್ಮಾಂಡವನ್ನು ಕೂಡ ಪರಿವರ್ತನೆ ಮಾಡುವ ಶಕ್ತಿ ಇದೆ. ಸೊ ಅದು ಸಂಕಲ್ಪ ಶಕ್ತಿ. ಸೊ ಆ ಸಂಕಲ್ಪ ಶಕ್ತಿಗಳನ್ನ ಈಗ ನಿಮಗೆ ಹೇಗೆ ಮಾಡುವುದು ಅಂತ ಸೊ ಎಲ್ಲರೂ ಕೂಡ ಯಾರ್ಯಾರ ಕೈಲಿದೆ ಅದನ್ನ ಪ್ರಿಂಟ್ ಮಾಡಿ ಒಂದು ಗ್ರೂಪ್ ಫೋಟೋವನ್ನ ತಗೊಳ್ಳಲಾಗುತ್ತೆ. ಪರಮಾತ್ಮನ ಆಶೀರ್ವಾದ ಹಾಗೂ ಕಿರುಕಾಣಿಕೆಯನ್ನ, ಈಶ್ವರನ ಸನ್ಮಾನವನ್ನ ಪಡ್ಕೊಳ್ತಕ್ಕಂಥ ಭಾಗ್ಯ ಇವತ್ತಿನ ಗಣ್ಯರಿಗೆ ಭಗವಂತ
ಅವರಿಂದ ಕಿರುಕಾಣಿಕೆ ಹಾಗೂ ಐಶ್ವರ್ಯ ಪ್ರಸಾದ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ ಅಣ್ಣವರು, ಮಹೇಂದ್ರಣ್ಣನವರು. ನಾಗೇಂದ್ರಣ್ಣನವರ ಒಂದು ಕೀರ್ತಿ, ಪರಮಾತ್ಮನ ಸೇವೆಯನ್ನು ಗುರುತಿಸಿ ಇವರಿಬ್ಬರು ಕೂಡ ದಂಪತಿಗಳು ವಿಶೇಷವಾಗಿ ಅವರಿಗೆ ಸತ್ಕಾರವನ್ನು ನೀಡಿದ್ದಾರೆ. ಅದ್ಭುತ ಕ್ಷಣಗಳು ಬಂದು ಕವರ್ ಮಾಡಿ ಚೆನ್ನಾಗಿ ಶಿವಣ್ಣ. ಎಲ್ಲ ಮಾತೆಯರ ಆಶೀರ್ವಾದದ ಪುಷ್ಪಗಳು ವತನದಿಂದ ಬಾಬರವರ ಆಶೀರ್ವಾದಗಳು ನಾಗೇಂದ್ರಣ್ಣನ ಮೇಲೆ ಬೀಳ್ತಾ ಇದೆ. ಜೋರಾಗಿ ಚಪ್ಪಾಳೆ ಚಪ್ಪಾಳೆ. उस जगह को वो घर कहते हैं। हम इस घर में रहते हैं, इसे प्यार का मंदिर कहते हैं, इसे प्यार का मंदिर कहते हैं। लोग जहाँ पर रहते हैं उस जगह को वो घर कहते हैं। हम इस घर में रहते हैं, इसे प्यार का मंदिर कहते हैं, इसे प्यार का मंदिर कहते हैं। ओम हरि ओम, ओम हरि ओम, ओम हरि ओम। जहाँ बाबा का दरबार, बच्चों को मिलता प्यार, माँ बाप का हो सत्कार, वो घर कितना सुंदर हो, वो घर कितना सुंदर हो। जहाँ बाबा का दरबार, बच्चों को मिलता प्यार, माँ बाप का हो सत्कार, वो घर कितना सुंदर हो, वो घर कितना सुंदर हो। जहाँ प्रेम के दरवाजे, अभिमान की फर्श बिछाई, श्रद्धा की खोली खिड़की, आशा की किरण जगाई, तेरी कृपा की जो छत हो, तेरी कृपा की जो छत हो, किस बात की दरकार। बाबा का दरबार, बच्चों को मिलता प्यार, माँ बाप का हो सत्कार, वो घर कितना सुंदर हो, वो घर कितना सुंदर हो।
मेहनत और पसीने से एक एक ईंट लगाई, एक सुंदर से कमरे में बाबा की जगह बनाई। भक्ति का रंग रोगन, भक्ति का रंग रोगन, अब पूरा हुआ घर बार। बच्चों को मिलता प्यार, माँ बाप का हो सत्कार, वो घर कितना सुंदर हो, वो घर कितना सुंदर हो। ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಸ್ವರ್ಗವೇ ನಾಚುವ ಹಾಗಿದೆ, ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ. ಕಣ್ಣೆರಡು ಇರಬಹುದು, ನೋಟಗಳೊಂದೇ ಅಲ್ಲವೇ? ರೂಪಗಳು ಎರಡೆರಡು, ಹೃದಯ ಒಂದೇ ಅಲ್ಲವೇ? ಈ ಜೀವನ ಸಂಜೀವಿನಿ, ಇದು ಅಣ್ಣನಾಶಯ, ನೀ ಹೇಳು ಶುಭಾಶಯ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ?